ಇಲ್ಲಿ ನೋಡ್ರಿ, ಈ ಹಪ್ಪಳ ಮಾಡಿದ್ರೆ ಬಿಸಿಲೇ ಬೇಕಾಗಲ್ರಿ. ಖರೆ ಹೇಳತ್ತೀನಿ ರೀ, ಬ್ಯಾಸ್ಗೆಗೆ ಮಾಡ್ಬೇಕಂತ ಏನೂ ಇಲ್ರಿ, ಯಾವಾಗ ಬೇಕಾದ್ರೆ ಮಾಡ್ಕೋಬೋದ್ರಿ ಈ ಹಪ್ಪಳಿಗೆ. ನಮಸ್ಕಾರ ರೀ ಎಲ್ಲರಿಗೂ. ನಡೀರಿ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಬಿಸಿಲು ಬೇಕಾಗ್ಲಾರ್ದಂಥ ಈ ಹಪ್ಪಳು ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ. ಈ ಹಪ್ಪಳು ಮಾಡ್ಲಕ್ಕ ಒಂದು ಬಟ್ಟಲು ಇಲ್ಲಿ ನಾ ಸಬ್ಬಕ್ಕಿ ತೊಗೊಂಡಿನಿ ರೀ, ಅದೇ ರೀ ಸಾಬ್ದಾಣಿ ತೊಗೊಂಡಿನಂತ. ಈಗ ಸಣ್ಣ ಉರಿನಾಗ ಒಂದು 2-3 ನಿಮಿಷ ನಾವು ಇವಕ್ಕೆ ಹುರಿಬೇಕಾಗ್ತದೆ. ಸ್ವಲ್ಪ ಇವು ಕ್ರಿಸ್ಪಿ ಆಗ್ಬೇಕ್ರಿ, ಅಂದರೆ ನಾವು ಪುಡಿ ಮಾಡ್ಕೋತೇವಲ್ಲ ಅವಾಗ ಅನುಕೂಲ ಆಗ್ತದಂತ ಹಿಂಗೆ ಹುರಿಬೇಕ್ರಿ. ಮತ್ತು ಟೇಸ್ಟ್ನು ಅಷ್ಟೇ ಚಲೋ ಬರ್ತದೆ. ಈಗ ಇವಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಅಲ್ಲಿಂದ ನಾ ಏನು ಮಾಡ್ತೀನಂತ್ರಿ, ನಾ ಮೊದಲೇ ಇಲ್ಲಿ ಒಂದು ಅರ್ಧ kg ಆಲೂಗಡ್ಡೆಗೆ ಚಲೋ ತೊಳೆದು ಕುದಿಸಿ ಸೊಪ್ಪಿ ಎಲ್ಲ ತೆಗೆದು ಇಟ್ಟೀನಿ. ಈಗ ಇವಕ್ಕೆ ಚಲೋ ತುರ್ಕೋತೀನಂತ್ರಿ. ಮತ್ತು ಒಳಗೆ ಗಂಟು ಇರಬಾರ್ದ್ರಿ, ಹೀಗಾಗಿ ತುರ್ಕೊಂಡ್ರೆ ಚಲೋ ಇರ್ತದೆ. ಮ್ಯಾಶ್ ಮಾಡ್ಕೊಂಬೋದಕ್ಕಿಂತನೂ ತುರಿಯೋದೆ ಚಲೋ ರೀ. ಮತ್ತು ಏನಾರ ಹಂಗೆ ಗಂಟು ಅಂದರೆ ಕೈಲಿಂದ ಹಿಂಗೆ ಮಾಡ್ಕೊಂಡ್ರೆ ಆಯಿತು. ಈಗ ಇವು ಸಾಬ್ದಾಣಿನೂ ಪೂರ್ತಿ ಆರ್ಯಾವಲ್ರಿ, ಪುಡಿ ಮಾಡಿಕೊಂಡು ಬಂದಿನ್ರಿ. ಈಗ ಈ ಆಲೂಗಡ್ಡಿದಾಗ ಹಾಕ್ಬಿಡ್ತೀನಂತ್ರಿ ಆ ಪುಡಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಜೀರಿಗೆ ಮತ್ತು ಸಣ್ಣ ಹೋಳಿದು ಹಸಿಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ ರೀ. ಬೇಕಾದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ. ಬೇಕಾದ್ರೆ ಕರಿಬೇವು ಮತ್ತು ಕೊತ್ತಂಬರಿನೂ ನೀವು ಸಣ್ಣ ಹೋಳಿ ಹಾಕ್ಬೋದು, ನಡೀತದೆ. ಮೆಣಸಿನ್ಕಾಯಿ ಇಷ್ಟ ಇಲ್ಲಾಂದ್ರೆ ಬಿಟ್ಬಿಡ್ರಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ರಿ, ಇಲ್ಲಾಂದ್ರೆ ಹಾಗೆ ಸಪ್ಪನ್ನು ಮಾಡ್ಕೊರಿ, ಚಲೋನೇ ಇರ್ತಾವೆ. ಈಗ ಚೆಂದಾಗಿ ಕಲಸಿ ಇಡ್ತೀನಂತ ಇದಕ್ಕೆ. ಈಗ ನೋಡ್ರಿ, ಇದ್ರದ್ದು ಹಾಗೆ ಹಪ್ಪಳನ್ನು ನಾವು ಮಾಡ್ಬೋದ್ರಿ, ಅವನು ಟೇಸ್ಟ್ ಕೊಡ್ತಾವೆ. ಅದ್ರ ಇನ್ನೂ ಟೇಸ್ಟಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಒಂದು ಜರಡಿಗೆ ಹಿಂಗೆ ಎಣ್ಣೆ ಹಚ್ಕೋಬೇಕಾಗ್ತದೆ ರೀ. ಅದ್ರಾಗ ಇದು ಇಟ್ಟು ಈಗ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ ಅಂತಂದ್ರೆ, ಒಂದು 5-6 ನಿಮಿಷ ಏನು ಮಾಡ್ತೀನಿ ಅಂದ್ರೆ ಇದಕ್ಕೆ ಸ್ಟೀಮ್ ಮಾಡಿಕೊಂಡು ಬರ್ತೀನಂತ್ರಿ. ಒಂದು 4-5 ನಿಮಿಷ ಮಾಡ್ಕೊಂಡ್ರೂ ಸಾಕಾಗ್ತದೆ. ಈಗ ನೋಡ್ರಿ, ಒಂದು 5 ನಿಮಿಷ ಆಗ್ಯಾದ್ರಿ. ಜಾಸ್ತಿ ಮಾಡ್ಕೊಳ್ಳೋದೇನು ಬೇಡ, ಒಂದು 5 ನಿಮಿಷ ಆದ್ರೆ ಭಾಳ ಐತ್ರಿ. ಈಗ ಇದಕ್ಕೆ ತೆಗೆದೇನು ಮಾಡ್ತೀನಿ ಅಂತಂದ್ರೆ, ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಅದು ಇದ್ರ ಮೇಲೆ ಇಟ್ಟು, ಯಾಕಂದ್ರೆ ಬಿಸಿ ಅದಲ್ರಿ, ಹೀಗಾಗಿ ಕೈ ಮುಟ್ಲಾಕ ಆಗಲ್ಲ. ಅದಕ್ಕೆ ಈ ಥರ ಪ್ಲಾಸ್ಟಿಕ್ನಾಗ ಅದಕ್ಕೆ ಹಿಂಗೆ ಮೆತ್ತಗೆ ಮಾಡ್ಕೊತೀನಂತ. ಅಂದ್ರೆ ನಮ್ಮ ಹಪ್ಪಳಲ್ಲಿ ಸಾಫ್ಟ್ನೂ ಆಗ್ತಾವೆ ಮತ್ತು ಟೇಸ್ಟಿನೂ ಆಗ್ತಾವೆ. ಈಗ ಸ್ವಲ್ಪ ಆರಿರ್ತದೆ. ಈಗೇನು ಮಾಡ್ತೀನಿ ಅಂತಂದ್ರೆ, ಸ್ವಲ್ಪ ಕೈಲಿಂದೆ ನಾನು ನಾದ್ಕೋತೀನಂತ್ರಿ. ನೋಡ್ರಿ, ಈಗ ಹಪ್ಪಳು ಮಾಡ್ಲಿಕ್ಕೆ ನಮ್ಮದು ಹಿಟ್ಟಿಲ್ಲಿ ರೆಡಿ ಆಗ್ಯದ. ಈಗ ಸಣ್ಣ ಸಣ್ಣ ಉಳ್ಳಿಗಳು ಮಾಡಿ ಇಡ್ತೀನಂತ. ನಿಮಗೆ ಯಾವ ಸೈಜ್ ಹಪ್ಪಳು ಬೇಕೋ ಆ ಸೈಜ್ನಾಗ ಮಾಡ್ಕೋರಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಹಪ್ಪಳು ಮಾಡತ್ತೀನಿ ರೀ, ಅದಕ್ಕೆ ಸಣ್ಣ ಸಣ್ಣ ಉಳ್ಳಿಗಳು ಮಾಡಿ ಇಟ್ಕೋತೀನಿ ರೀ. ಒಂದೇ ಸಲ ಮಾಡಿ ಇಟ್ಕೊಂಡ್ರೂ ಏನೂ ಆಗಲ್ಲ. ಈಗ ಈ ಹಪ್ಪಳು ಮಾಡ್ಲಿಕ್ಕೆ ಹಿಂಗೆ ಒಂದು ಪ್ಲಾಸ್ಟಿಕ್ ಕವರು ಬೇಕಾಗ್ತದೆ, ಇಲ್ಲಾಂದ್ರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನು ತೊಗೊರಿ, ನಡೀತದೆ. ಸ್ವಲ್ಪ ಎಣ್ಣೆ ಹಚ್ತೀನಂತ್ರಿ ಇದಕ್ಕೆ. ಈಗ ಒಂದು ಉಳ್ಳಿ ಇದ್ರ ಮೇಲೆ ಇಟ್ಟು ಹಿಂಗೆ ಮೇಲೆ ಮುಚ್ತೀನಿ ರೀ. ಮತ್ತು ಒಂದು ಪ್ಲೇಟ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ತೀನಂತ್ರಿ. ಅಷ್ಟು ಜಲ್ದಿ ದೊಡ್ಡ ಆಗಲ್ರಿ, ಅದಕ್ಕೆ ಸ್ವಲ್ಪ ಹಿಂಗೆ ಬೆಳ್ಳಣಿಗೆ ತೊಗೊಂಡು ಲಟ್ಟಿಸ್ತೀನಂತ, ಭಾಳ ಜಲ್ದಿ ಆಗಿಬಿಡ್ತದೆ. ಈಗ ಇದಕ್ಕೆ ತಗೊಂಡು ಹೋಗಿ ಇನ್ನೊಂದು ಶೀಟ್ ಮೇಲೆ ಹಾಕ್ಬಿಡ್ತೀನಂತ್ರಿ. ಇದು ಒಂದು ಮೆಥಡ್ ಆದರೆ, ಇನ್ನೊಂದು ಮೆಥಡ್ ಅಂದ್ರೆ ಏನು ರೀ, ಈ ರೊಟ್ಟಿ ಮೇಕರ್ ಇರ್ತದಲ್ರಿ, ಅದ್ರಾಗೂ ಮಾಡ್ಕೊಂಡ್ರಂತೂ ಭಾಳ ಅಂದ್ರೆ ಭಾಳ ಜಲ್ದಿ ನಮ್ಮ ಹಪ್ಪಳಿಲಿ ರೆಡಿ ಆಗಿಬಿಡ್ತಾವೆ. ಲಾಡ್ಸೋದನ್ನೂ ಬೇಡ್ರಿ, ಒತ್ತೋದನ್ನೂ ಬೇಡ್ರಿ. ಅದು ಪ್ಲೇಟ್ ತೊಗೊಂಡು ಹಿಂಗೆ ಮಾಡಿದ್ರೆ ನೋಡಿರಿ ಎಷ್ಟು ಫಾಸ್ಟಾಗಿ ಆಗ್ತಾವಂತ ನಿಮಗೆ ಗೊತ್ತೇ ಇದ್ದಿರ್ಬೇಕ್ರಿ. ನೋಡಿರಿ ಎಷ್ಟು ಜಲ್ದಿ ದೊಡ್ಡದಾಯ್ತಂತ. ಹೆಂಗಾರ ಮಾಡಿರಿ, ಅಂದ್ರೇನು ಇದು ಇರಲಿಲ್ಲ ಅಂದ್ರೆ ಆ ಮೆಥಡ್ನ ನಾನು ಮೊದಲು ತೋರಿಸಿನಲ್ರಿ, ಆ ಮೆಥಡ್ನ ಮಾಡ್ಕೊರಿ. ಇಲ್ಲಾಂದ್ರೆ ಇದು ಇತ್ತಂದ್ರೆ ಇದ್ರೊಳಗೆ ಮಾಡ್ಕೊರಿ. ಈಗ ಎಲ್ಲ ಮಾಡೇನು ಮಾಡ್ತೀನಿ ರೀ, ಈಗ ಹಿಂಗೆ ಹರಡಿನ ನೋಡ್ರಿ. ಇವಕ್ಕೇನು ಬಿಸಿಲಾಗಿ ಇಡೋದು ಬೇಡ್ರಿ, ಫ್ಯಾನಿನ ಗಾಳಿ ಇದ್ದರೆ ಸಾಕ್ರಿ. ಇವಕ್ಕೆ ಒಂದು ದಿವ್ಸನಾಗ ಒಣಗಿ ಬರ್ತಾವ್ರಿ. ಈಗ ನೋಡ್ರಿ ಎಷ್ಟು ಚಲೋ ಆಗ್ಯಾವಂತ. ಈಗೇನು ರೀ, ಇವಕ್ಕೆ ಒಂದು ಡಬ್ಬ್ಯಾಗ ಹಾಕಿ ಮುಚ್ಚಿಡ್ರಿ. ಅವಾಗವಾಗ ಸುಮ್ಮ ಗಾಳಿಗೆ ಹಾಕೋನು ಸಾಕ್ರಿ, ಬಿಸಿಲಾಗೇನು ಇಡೋದು ಬೇಕಾಗಲ್ಲ. ಈಗೇನು ಮಾಡ್ತೀನಿ ಅಂತಂದ್ರೆ, ಕರೆದು ನಿಮಗೆ ತೋರಿಸ್ತೀನಂತ. ಎಣ್ಣೆನೂ ಚಲೋ ಬಿಸಿ ಆಗ್ಯದ, ಮತ್ತು ಭಾಳ ತಡನೂ ಕರಿಬಾರ್ದ್ರಿ. ಹಿಂಗೆ ಹಾಕಿ ಹಿಂಗೆ ತೆಗಿಬೇಕಾಗ್ತದೆ, ಜಾಸ್ತಿ ಕರೆದ್ರೆ ಮತ್ತು ಕೈ ಆಗಿಬಿಡ್ತಾವೆ. ನೋಡ್ರಿ, ನಮ್ಮ ಹಪ್ಪಳಿಲ್ಲಿ ರೆಡಿ ಆಗ್ಯದ. ಇನ್ನೊಂದು ಹಾಗೆ ಕರೆದು ತೋರಿಸ್ತೀನಂತ. ಟೇಸ್ಟ್ನು ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಪಕ್ಕ ನಿಮಗೆ ಇಷ್ಟ ಆಗ್ತಾವ್ರಿ. ಮತ್ತು ರೀ, ಇವತ್ತಿಂದು ಈ ಹಪ್ಪಳು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಮತ್ತು ಒಂದು ಹೊಸದು ಹಳೇದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.